ಬಿಸಿ ಬಿಸಿಯಾದ ಉಬ್ಬಿದ ಚಪಾತಿ ರೆಡಿ ಆಗ್ತಾ ಇದೆ. ಚಪಾತಿ ಸಾಫ್ಟ್ ಆಗಿದೆ, ಎರಡೇ ಬೆರಳಲ್ಲಿ ತುಂಡು ಮಾಡಬಹುದು. ಬಿಸಿ ಬಿಸಿಯಾಗಿರೋ ಉಬ್ಬಿರೋ ಚಪಾತಿ ಕೇವಲ ನಿಮಿಷಗಳಲ್ಲಿ ರೆಡಿ. ಹಲೋ, ನಮಸ್ಕಾರ. ಇವತ್ತು ರೋಟಿ ಮೇಕರಿಂದ ಹೇಗೆ ರೋಟಿ ಅಥವಾ ಚಪಾತಿ ಮಾಡೋದು ನೋಡೋಣ. ನಾನು ಉಪಯೋಗಿಸ್ತಿರೋದು ಎಲೆಕ್ಟ್ರೋಲೈಟ್ ಮಲ್ಟಿಮೇಕರ್ ಅಂತ ಹೇಳಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ 4.2 ರೇಟಿಂಗ್ ಇತ್ತು. ಇದರದ್ದೇ ಹೈಯೆಸ್ಟ್ ರೇಟಿಂಗ್ ಇತ್ತು, ಬೇರೆ ಯಾವುದಕ್ಕೂ ಇಷ್ಟು ರೇಟಿಂಗ್ ಇಲ್ಲ. ನಿಮಗೂ ಇದೇ ಪ್ರಾಡಕ್ಟ್ ಬೇಕಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ಪರ್ಚೇಸ್ ಮಾಡಬಹುದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ರೋಟಿ ಮೇಕರಲ್ಲಿ ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ತುಂಬ ತೆಳ್ಳಗೆ ಅಂದರೆ ತುಂಬ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ಸೊ ಇದಕ್ಕೆ ತುಂಬ ನೀರು ಹಾಕಿ ಎಷ್ಟು ಮೆತ್ತಗಾಗುತ್ತೆ ಅಷ್ಟು ಮೆತ್ತಗೆ ಕಲಿಸ್ಕೊಳ್ಳಿ. ಇಷ್ಟು ಮೆತ್ತಗೆ ನಾನು ಹಿಟ್ಟು ಕಲಿಸಿದ್ದೀನಿ, ಕೈಗೆ ಅಂಟ್ತಾ ಇದೆ. ಈಗ ಸದ್ಯಕ್ಕೆ ಇದನ್ನು 1 ಗಂಟೆ ಇಟ್ಟು ಆಮೇಲೆ ಟ್ರೈ ಮಾಡಿ ನೋಡೋಣ. 1 ಗಂಟೆ ಆಗಿದೆ, ತುಂಬ ಮೆತ್ತಗಿದೆ, ಈಗಲೂ ಕೈಗೆ ಅಂಟ್ತಾ ಇದೆ. ಸ್ವಲ್ಪ ಒಣ ಹಿಟ್ಟನ್ನು ಕೈಗೆ ಹಚ್ಕೊಂಡು ಅದನ್ನು ಉಂಡೆ ಮಾಡಿಕೊಂಡು ರೋಟಿ ಮೇಕರಿಂದ ಪ್ರೆಸ್ ಮಾಡೋಣ. ಕೈಯಲ್ಲೇ ಸ್ವಲ್ಪ ಉಂಡೆ ಮಾಡಿ ಪ್ರೆಸ್ ಮಾಡಿ ಅದನ್ನು ತವಾದ ಸೈಡಲ್ಲಿ ಇಡಿ, ಮಧ್ಯಕ್ಕೆ ಇಡಬೇಡಿ. ಲೈಟಾಗಿ ಪ್ರೆಸ್ ಮಾಡಿ. ಜಾಸ್ತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಹರಿಯೋ ಚಾನ್ಸ್ ಇರುತ್ತೆ. ಈ ಥರ ಹರಿದ್ರೆ ಅದು ಉಬ್ಕೊಳ್ಳಲ್ಲ, ಏಕೆಂದರೆ ಸ್ಟೀಮ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಬಟ್ ಇದನ್ನು ವೇಸ್ಟ್ ಮಾಡಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತ, ಮೆತ್ತಗಾಗತ್ತಾ ಅಥವಾ ಗಟ್ಟಿ ಆಗುತ್ತಾ ಅಂತ ಚೆಕ್ ಮಾಡಿ ನೋಡೋಣ. ಸೊ ಎರಡೂ ಕಡೆ ಸರಿಯಾಗಿ ಅದನ್ನು ಬೇಯಿಸ್ಕೊಳ್ಳಿ. ಸಣ್ಣ ಸಣ್ಣ ಬ್ರೌನ್ ಸ್ಪಾಟ್ಸ್ ಬಂದಾಗ ಎರಡು ಕಡೆ ತಿರುಗಿಸಿ ಹಾಕಿ ಲೂಸ್ ಮಾಡಿ ನೋಡೋಣ. ಸ್ವಲ್ಪ ಉಬ್ತಾ ಇದೆ, ಬಟ್ ಅದು ಹರಿದಿರೋದಕ್ಕೆ ಪೂರ್ತಿ ಉಬ್ತಾ ಇಲ್ಲ. ಕೆಲವೊಂದು ಕಡೆ ಉಬ್ಬಿರೋದು ನೋಡಬಹುದು. ಈಗ ಇನ್ನೊಂದು ಟ್ರೈ ಮಾಡಿ ನೋಡೋಣ. ಈಗಲೂ ಸ್ವಲ್ಪ ಜಾಸ್ತಿ ಪ್ರೆಸ್ ಆಯ್ತು ಅನ್ಸುತ್ತೆ, ಒಂದು ಸ್ವಲ್ಪ ಹೋಲ್ ಇದೆ. ಮುಂಚೆ ಮಾಡಿದ್ದು ನೋಡಿ. ಸೊ ಸಾಫ್ಟ್ ಆಗಿದೆ ಹರಿದಿದ್ರು. ಸೊ ಕರೆಕ್ಟಾಗಿ ಪ್ರೆಸ್ ಮಾಡೋದು ಇಂಪಾರ್ಟೆಂಟ್. ನೋಡೋಣ, ಇನ್ನೂ ಟ್ರೈ ಮಾಡ್ತಾ ಇರೋಣ. ಹಿಟ್ಟನ್ನು ಸರಿಯಾಗಿ ಕಲಸೋದು ಮತ್ತು ಅದನ್ನು ರೋಟಿ ಮೇಕರಿಂದ ಪ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ ಸ್ವಲ್ಪ ಉಬ್ತಾ ಇದೆ. ಸೊ ಪ್ರೆಸ್ ಮಾಡೋದು ಇನ್ನೂ ಪ್ರಾಕ್ಟೀಸ್ ಆಗಬೇಕು. ಇದಕ್ಕೆ ಮುಂಚೆ ಸುಮಾರು ಟ್ರೈ ಮಾಡಿದೆ, ಈಗ ಸ್ವಲ್ಪ ಸ್ವಲ್ಪನೇ ಉಬ್ತಾ ಇದೆ. ಚಪಾತಿನ ಪ್ರೆಸ್ ಮಾಡ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿ ಉಬ್ತಾ ಇದೆ. ನೋಡೋಣ, ನೆಕ್ಸ್ಟ್ ಟೈಮ್ ಒಂದು ಬಟ್ಟೆ ತೊಗೊಂಡು ಅದನ್ನು ಪ್ರೆಸ್ ಮಾಡ್ತೀವಿ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಉಬ್ತು. ಕೈಯಲ್ಲೇ ಪ್ರೆಸ್ ಮಾಡ್ತಿದ್ದೆ. ನೀವು ಅದೇ ಥರ ಟ್ರೈ ಮಾಡ್ತಾಯಿರಿ. ಓಕೆ, ಇದು ತುಂಬಾ ಚೆನ್ನಾಗಿ ಉಬ್ಬಿದೆ. ತಿರುಗಿಸಿ ನೋಡೋಣ. ಎಸ್, ಈ ಕಡೆನೂ ತುಂಬ ಚೆನ್ನಾಗಾಗಿದೆ. ಇದು ಈಗಾಗಲೇ ಮಾಡಿಟ್ರ ಚಪಾತಿಗಳು. ಸುಮಾರು 10 ನಿಮಿಷದಲ್ಲಿ 10 ಚಪಾತಿ ಮಾಡಿಟ್ಟಿದ್ದೀನಿ. ಅಂದರೆ ಫಾಸ್ಟಾಗಿ ಮಾಡಬಹುದು, ಬೇಗ ಮಾಡಬಹುದು. ಸಾಫ್ಟಾಗೂ ಇದೆ ಎಲ್ಲನೂ. ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ, ಬೇಕಿದ್ರೆ ನೀವು ಹಾಕಿ ಇಟ್ಕೋಬಹುದು. ತವಾಗ ಹಾಕೋಕ್ಕಿಂತ ಆದಮೇಲೆ ಹಾಕೋದು ಒಳ್ಳೆಯದು. ನೋಡ್ಬೋದು, ಎಲ್ಲನೂ ಮೆತ್ತಗೂ ಆಗಿದೆ. ಮೊದಲನೇ ಮಾಡಿದ ಚಪಾತಿ ಸಾಫ್ಟಾಗಿ ಅನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲನೂ ಸಾಫ್ಟಾಗಿ ಬಂದಿದೆ. ಎರಡೇ ಬೆರಳಲ್ಲಿ ತುಂಡು ಮಾಡಬಹುದು ಈಸಿಯಾಗಿ. ಬಟ್ಟೆಯಿಂದ ಪ್ರೆಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಉಬ್ತಾ ಇದೆ, ಇನ್ನೂ ಸಾಫ್ಟ್ ಅನ್ನಿಸ್ತಾ ಇದೆ. ಸೊ ಒಂದು ಶುಭ್ರವಾದ ಬಟ್ಟೆ ಇಟ್ಕೊಳ್ಳಿ,
ಈಕ್ವಲಾಗಿ ಎಲ್ಲ ಕಡೆ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ, ಪ್ಲಸ್ ತುಂಬ ಚೆನ್ನಾಗಿ ಉಬ್ಬುತ್ತೆ. ನೀವು ಈ ರೀತಿ ರೋಟಿ ಮೇಕರ್ ಯೂಸ್ ಮಾಡಿ ಚಪಾತಿ ಮಾಡೋಕ್ಕೆ ಇಷ್ಟಪಡ್ತೀರಾ? ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.